ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೆಲ್ಲ ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕನ್ನು ಹಾಕ್ಕೊತಿದ್ದೀರಿ, ಪ್ರತಿಯೊಬ್ಬರು ನನ್ನ ವಿಡಿಯೋ ನೋಡೋಕ್ಕಂಥವ್ರೆಲ್ಲರೂ ಮುಲೇಟಿ ಪೌಡ್ರ್ ಒಂದು ಫ್ಯಾನ್ ಆಗಿರಿ ಅಂತ ಹೇಳೋದು ನಾನು ಅನ್ಕೊತೀನಿ. ಯಾಕಂತ ಅಂದ್ರೆ ಮುಲೇಟಿ ಪೌಡ್ರ್ ಶಕ್ತಿ ಅಷ್ಟು ದೊಡ್ಡದೈತಿ. ಅದಕ್ಕೋಸ್ಕರ ಯಾರೆಲ್ಲ ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕನ್ನು ಹಾಕ್ತಿದ್ದೀರೋ ಅವ್ರಿಗೆ ಇವತ್ತು 21 ದಿನ ನಾನು ಫೇಸ್ ಪ್ಯಾಕನ್ನು ಹಾಕ್ರಿ ಅಂತ ಹೇಳಿದ್ದೆ. ಯಾರೆಲ್ಲ ಹಾಕಾಕೊಂತೀರಿ, ಇನ್ನೂ 21 ದಿನ ಆಗಿಲ್ಲ, ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಂದು ನಾನು ನಿಮಗೆ ಹೇಳ್ತೀನಿ. ಯಾರೆಲ್ಲ ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕನ್ನು ಹಾಕ್ತಿದ್ದೀರೋ ಒಂದು 21 ದಿನ ಆದಮೇಲೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ಇದನ್ನು ನಾನು ಹೇಳಿದ್ದೀನಿ ಮೊದಲಿಗೆ 21 ದಿನ ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕ್ ಹಾಕ್ರಿ, ನಂತರ ಈ ಫೇಸ್ ಪ್ಯಾಕು ಮತ್ತು ಒಂದು 4-5 ದಿನ ಹಾಕ್ರಿ, ಮತ್ತು ಮಂಜಿಷ್ಟ ಫೇಸ್ ಪ್ಯಾಕ್ ಹಾಕಬೇಕು ಅಂತ ಹೇಳಿದೆ. ಇವತ್ತು ನಾನು ಮುಲೇಟಿ ಪೌಡ್ರ್ ನಂತರ ಹಾಕುವಂಥ ಒಂದು ಫೇಸ್ ಪ್ಯಾಕನ್ನು ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಮೊದಲು ನೀವೆಲ್ಲ ಏನು ಮಾಡಬೇಕು, ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರ್ತಾವೆ. ಆಮೇಲೆ ಹಿಂದೆ ಆಲ್ ಬಟನ್ ಕ್ಲಿಕ್ ಮಾಡಿದ್ರಿಂದ ನಾನು ಹಿಂದೆ ಹಾಕಿರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾವೆ, ಮತ್ತು ಮುಂದೆ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಸಹಿತ ನಿಮಗೆ ಬರ್ತಾವೆ. ಅದಕ್ಕೋಸ್ಕರ ದಯವಿಟ್ಟು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಇಲ್ಲಿ ಇನ್ನೂ ಒಂದು ಹೇಳಕ್ಕೆ ನಾನು ಏನು ಇಷ್ಟಪಡ್ತೀನಿ ಅಂದರೆ, ಈ ಒಂದು ಅಗ್ನಿಹೋತ್ರದ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ. ದಯವಿಟ್ಟು ಎಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನಾನು ಇಂಪಾರ್ಟೆಂಟ್ ಆಗಿರುವಂಥ ಒಂದೊಂದು ಮಾತು ಇದನ್ನು ಹೇಳಿರ್ತೀನಿ, ಅಲ್ಲಿ ಇನ್ಫಾರ್ಮೇಷನ್ ಹೇಳಿರ್ತೀನಿ. ನೀವೇನು ಮಾಡ್ತೀರಿ, ಸ್ಕಿಪ್ ಮಾಡ್ತಾ ವಿಡಿಯೋ ನೋಡಿದಾಗ ಆ ಒಂದು ನಾನು ಏನಾದರೂ ಒಂದು ಹೇಳಿದ್ದು ಅಲ್ಲೇ ಮಿಸ್ ಆಗಿ ಹೋಗಿರ್ತೈತೆ ನಿಮ್ಗೆ. ನಾನು ಆ ವಿಡಿಯೋ ಒಳಗೆ ಹಾಕಿದ್ದೀನಿ, ಒಂದು ನಂಬರ್ ಕೊಟ್ಟಿದ್ದೀನಿ. ಆ ನಂಬರಿಗೆ ನೀವು ಫೋನ್ ಮಾಡಿರಿ, ಅಲ್ಲಿಂದ ನಿಮ್ಗೆ ತುಪ್ಪ ಮತ್ತು ಬೆರಣಿ ಎರಡೂ ಸಿಗ್ತಾವೆ ಅಂತ ಹೇಳಂದು, ಜವಾರಿ ಆಕಳು ತುಪ್ಪ ಮತ್ತು ಬೆರಣಿ ಎರಡೂ ಸಿಗ್ತಾವೆ. ಅವ್ರಿಗೆ ನೀವು ಫೋನ್ ಮಾಡಿಕೊಂಡ್ರೆ ಅವ್ರಿಗೆ ಏನು ಅನ್ನೋದು ಎಲ್ಲ ಮಾಹಿತಿನೂ ಕೊಡ್ತಾರೆ ಅಂತ ಸಹಿತ ನಾನು ಹೇಳಿದ್ದೀನಿ. ಒಂದು 2-3 ಮಂದಿ ಆಯ್ತು ನನಗೆ ಕಮೆಂಟ್ಸ್ ಹಾಕಕ್ಕಂತು, ತುಪ್ಪ ಎಲ್ಲಿ ಸಿಗುತ್ತೆ, ಆಮೇಲೆ ಇದು ಬೆರಣಿ ಎಲ್ಲಿ ಸಿಗುತ್ತೆ ಅಂದರೆ ಸಗಣಿ ಕುಳ್ಳು ಎಲ್ಲಿ ಸಿಗ್ತೈತಿ ಅಂತ ಹೇಳಂದು ಜವಾರಿ ಆಕಳದ್ದು ಕೇಳ್ತಿದ್ದೀರಿ. ದಯವಿಟ್ಟು ಆ ವಿಡಿಯೋನ ಪೂರ್ತಿ ನೋಡಿ, ಕೊಟ್ಟಿರುವಂಥ ಒಂದು ನಂಬರ್ ತೊಗೊಂಡು ನೀವು ಅವ್ರಿಗೆ ಫೋನ್ ಮಾಡಿದರೆ ಅವರೆಲ್ಲ ಮಾಹಿತಿನೂ ಕೊಡ್ತಾರೆ, ಮತ್ತು ತುಪ್ಪ ಬೆರಣಿ ಎರಡೂ ನಿಮ್ಗೆ ಎಷ್ಟು ರೇಟಿಗೆ ಕೊಡ್ಬೋದು ಅಂತ ಅವರೇ ಹೇಳ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಅವ್ರಿಗೆ ಫೋನ್ ಮಾಡಿರಿ. ಆಮೇಲೆ ಈಗ ಒಬ್ಬರು ಮುಲೇಟಿ ಪೌಡ್ರಿಗೆ ಜೊತೆಗೆ ಏನನ್ನ ಮಿಕ್ಸ್ ಮಾಡಿ ನಾವು ಹಚ್ಚಬೇಕು ಅಂತ ಹೇಳಂದು ಕೇಳಿದರು. ಅದನ್ನು ಕಮೆಂಟ್ ಹಾಕಿದ್ದಾರೆ ಒಬ್ಬರು ಸಿಸ್ಟರ್. ಈಗ ನಾನು ಮುಲೇಟಿ ಪೌಡ್ರು ಒಂದು ಬೇಸ್ ಇದ್ದಂಗೆ, ಮುಲೇಟಿ ಪೌಡ್ರ್ ಬೇಸು ನೀವು ಅದಕ್ಕೆ ಏನೋ ಹಾಕಿದ್ರು ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಏನೋ ಹಾಕಿದ್ರು ಅಂದರೆ ಏನೇನಲ್ಲ. ಈ ಮುಲೇಟಿ ಪೌಡ್ರ್ ಜೊತೆಗೆ ನಾವು ಮೊಸರು ಹೆಚ್ಚಿ ನಾವು ಫೇಸ್ ಪ್ಯಾಕನ್ನು ಹಾಕ್ತೀವಿ. ಮುಲೇಟಿ ಪೌಡ್ರ್ ಜೊತೆಗೆ ನಾವು ಜೇನುತುಪ್ಪ ಅಥವಾ ರೋಸ್ ವಾಟರ್ ಹಾಕಿ ಫೇಸ್ ಪ್ಯಾಕ್ ಹಾಕ್ತೀವಿ. ಅದ್ರ ಜೊತೆಗೆ ನಾವು ಮುಲೇಟಿ ಪೌಡ್ರು ಮತ್ತು ಮಂಜಿಷ್ಟ ಮತ್ತು ಇನ್ನೊಂದು ವೈಟ್ ಟರ್ಮರಿಕ್ಕು, ಕಸ್ತೂರಿ ಅರಿಶಿನ ಇದನ್ನ ಹಾಕಿ ನಾವು ಅದ್ರ ಜೊತೆಗೆ ಹಾಕಿ ನಾವು ಮಿಕ್ಸ್ ಮಾಡಿ ನಾವು ಫೇಸ್ ಪ್ಯಾಕ್ ಹಾಕಿದ್ರು. ಮುಲೇಟಿ ಪೌಡ್ರ್ ಒಂದು ಬೇಸು, ಅದರಿಂದ ನಮ್ಮ ಬಂಗು ಹೋಗುತ್ತೆ. ಮತ್ತು ಈ ಉಳಿದಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಸ್ಕಿನ್ನಿಗೆ ಹಚ್ಚೋದ್ರಿಂದ ಏನಾಗುತ್ತೆ, ನಮ್ಗೆ ಬ್ರೈಟ್ನೆಸ್ಸು ಮತ್ತು ಸ್ಕಿನ್ನು ಶೈನ್ ಆಗುತ್ತೆ. ಆಮೇಲೆ ನಮ್ಮ ಮುಖದ ಮೇಲಿಂದ ಕಪ್ಪು ಕಲೆಗಳನ್ನ ಹೋಗಲಾಡಿಸೋದಕ್ಕೆ ಒಂದು ಸಹಾಯ ಮಾಡ್ತಾವೆ. ಅದಕ್ಕೋಸ್ಕರ ನಾವು ಮುಲೇಟಿ ಪೌಡ್ರ್ ನಮ್ಮ ಬೇಸು. ನಿಜ ಹೇಳ್ಬೇಕಂದ್ರೆ ಮುಲೇಟಿ ಪೌಡ್ರ್ ನಮ್ಗೆ ಸ್ಕಿನ್ ಮೇಲಿರುವಂಥ ಒಂದು ಕಪ್ಪು ಕಲೆ ಆಯ್ತು, ಬಂಗ ಆಯ್ತು, ಅದನ್ನು ಹೋಗಲಾಡ್ಸೋದಕ್ಕೆ ಒಂದು ದೊಡ್ಡ ಮಹಾಶಕ್ತಿ ಈ ಒಂದು ಮುಲೇಟಿ ಪೌಡ್ರ್ ಒಳಗೆ ಐತಿ ಅಂತ ಹೇಳಂದು ನಾನು ಇಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಭಾಳ ಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ನಾನು ಭಾಳ ತಿಳ್ಕೊಂಡಿದ್ದೀನಿ. ಆಮೇಲೆ ಭಾಳ ದಿನಗಳಿಂದ ನಾನು ಅದನ್ನ ಯೂಸ್ ಮಾಡ್ಕೊತ ಬರಾಗ್ತೀನಿ. ಅದಕ್ಕೋಸ್ಕರ ನಾನು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ. ದಯವಿಟ್ಟು ಯಾವುದೋ ಒಂದು ಅದಕ್ಕೆ ಜೊತೆಗೆ ನೀವು ಮಂಜಿಷ್ಟ ಹಾಕ್ಬೋದು, ವೈಟ್ ಟರ್ಮರಿಕ್ ಹಾಕ್ಬೋದು, ಆಮೇಲೆ ಮೋರಿಂಗಾ ಪೌಡ್ರ್ ಅಂತ ಹೇಳಿ ಅದರದ್ದು ಒಂದು ವಿಡಿಯೋ ಮಾಡಿದ್ದೆ ನಾನು. ಅದ್ರದ್ದು ಮೋರಿಂಗಾ ಪೌಡ್ರ್ ಅಂದರೆ ನುಗ್ಗೆ ಸೊಪ್ಪಿನ ಒಂದು ಪೌಡ್ರ್ ಅಂತ ಹೇಳಂತ ಸಿಗುತ್ತೆ. ಅದ್ರದ್ದು ನಮ್ಮ ಮುಂದೆ ಇನ್ನೂ ಒಂದು ಫೇಸ್ ಪ್ಯಾಕನ್ನು ನೀವು ಮಾಡಿ ತೋರಿಸ್ತೀನಿ. ಇವೆಲ್ಲ ಒಳ್ಳೊಳ್ಳೆ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೊಳ್ಳೆ ಗಿಡಮೂಲಿಕೆಗಳು, ಒಳ್ಳೆ ಸೊಪ್ಪುಗಳು, ಒಳ್ಳೆ ಒಂದು ಆಯುರ್ವೇದಿಕ್ ಇರುವಂಥ ಒಂದು ಶಕ್ತಿ ನಮಗೆ ಸ್ಕಿನ್ನಿಗೆ ಕೊಡ್ತಾವೆ. ಅದಕ್ಕೋಸ್ಕರ ಇವನ್ನೆಲ್ಲ ನಾವು ಬಳಸ್ಕೊತ ಹೋಗೋಣ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಆಮೇಲೆ ಇನ್ನೂ ಒಳ್ಳೊಳ್ಳೆ ಒಂದು ವಿಡಿಯೋಗಳನ್ನ ತರಬೇಕಂತ ನನಗೆ ಭಾಳ ಆಸೆ ಇದೆ. ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡ್ರಿ, ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿರಿ, ಇದ್ರ ಬೆನಿಫಿಟ್ಸನ್ನು ನೀವು ತೋರಿ ಅಂತ ಹೇಳಂದು ನಾನು ಹೇಳ್ತೀನಿ. ಬರೀ ಇವತ್ತು ಒಂದು ಫೇಸ್ ಪ್ಯಾಕನ್ನು ನಾನು ನಿಮ್ಗೆ ಹಾಕೋದನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತ ಅಂದ್ರೆ, ಈಗ ನಾನು ಮುಲೇಟಿ ಪೌಡ್ರು ಮತ್ತು ಮೊಸರು ತೊಗೊತೀನಿ. ಫಸ್ಟಿಗೆ ನಾನು ಮೊದಲಿಗೆ ಮುಖ ತೊಳ್ಕೊಂಬಂದೀನಿ. ಮುಖ ತೊಳ್ಕೊಂಬಂದು ಫಸ್ಟಿಗೆ ಇದನ್ನ ನಾವು ಮುಖಾನ ಒರೆಸೋವಾಗ ಯಾವಾಗಿದ್ರೂ ತಿಕ್ಕಿ ಈ ರೀತಿ ರಬ್ ಮಾಡಿ ಒರೆಸಬಾರ್ದು. ಸರಿಯಾಗಿ ಇಷ್ಟೇ ನಾವು ಹೊತ್ಕೊಂಡ್ಬಿಟ್ರೆ ಮುಖ ಎಲ್ಲ ಫ್ರೆಶ್ ಆಗಿ ನಮ್ಗೆ ಕ್ಲೀನ್ ಆಗುತ್ತೆ. ಈಗ ನಾನು ಫಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಮುಲೇಟಿ ಪೌಡ್ರ್ ತೊಗೊಂಡಿದ್ದೀನಿ. ಮುಲೇಟಿ ಪೌಡ್ರು ಒಂದು ಸ್ವಲ್ಪ ಮೊಸರು ಹಾಕ್ಕೊತೀನಿ. ಇದಕ್ಕೆ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ನಾನು ಹಸಿ ಹಾಲಿಂದ ಕ್ಲೆನ್ಸ್ ಮಾಡೋದು ಅಂತ ಹೇಳಿದೆ. ಇವತ್ತೇನು ಮಾಡ್ತೀನಿ, ನಾನು ಇದರಿಂದಾನೇ ನಾನು ಮುಲೇಟಿ ಪೌಡ್ರಿಂದಾನೇ ನಾನು
ಕ್ಲೆನ್ಸ್ ಮಾಡ್ಕೊತೀನಿ. ಫಸ್ಟಿಗೆ ಇದನ್ನೆಲ್ಲ ಹಚ್ಕೊಂಡು ಮೊಸರು ಮತ್ತು ಮುಲೇಟಿ ಪೌಡ್ರು ಎರಡು ನಾನು ಇಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಮುಲೇಟಿ ಪೌಡ್ರು ನೀವು ತೊಗೊಳೋವಾಗ ಭಾಳನ ಒಂದು ಪೌಡ್ರು ಭಾಳನ ಒಂದು ನೈಸ್ ಆಗಿರ್ಬೇಕು ಪೌಡ್ರ್, ಅಂಥ ಪೌಡ್ರನ್ನ ನೀವು ತೊಗೋಬೇಕು. ಇಲ್ಲ ಅಂತ ಅಂದರೆ ನಮಗೆ ಸ್ಕಿನ್ಗೆ ಭಾಳನ ಅದು ರಫ್ ಇತ್ತು ಅಂದ್ರೆ ನಮಗೆ ಸ್ಕಿನ್ಗೆ ರ್ಯಾಷಸ್ ಆಗುವಂಥ ಒಂದು ಚಾನ್ಸಸ್ ಇರ್ತಾವೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾವಕಾಶವಾಗಿ ನಾವು ಇದನ್ನ ಸ್ಕ್ರಬ್ ಮಾಡಬೇಕಾಗುತ್ತಿಲ್ಲ. ಸ್ಕ್ರಬ್ ಅಂದರೆ ಒಂದು ಸ್ವಲ್ಪ ಸಣ್ಣದ ಮಸಾಜ್ ಮಾಡಬೇಕು ಫಸ್ಟಿಗೆ ಒಂದು ಸ್ವಲ್ಪ. ಬಹಳನೇ ನೈಸ್ ಆಗಿರುವಂಥ ಒಂದು ಪೌಡ್ರ್ ಇದಾಗಿರ್ಬೇಕು ನಮ್ಗೆ ಮುಲಾಟಿ ಪೌಡ್ರು. ಆಮೇಲೆ ಅಕಸ್ಮಾತ್ ಏನಾದರೂ ನಿಮ್ಗೆ ರಫ್ ಅಂತ ಏನಾದರೂ ಅನಿಸಿತ್ತು ಅಂದ್ರೆ ಅದನ್ನು ಸೋಸೋದ್ರಲ್ಲಿ ಒಂದು ಸ್ವಲ್ಪ ನಾವು ಸೋಸ್ಕೋಬೇಕಾಗತ್ತೆ. ಚೆನ್ನಾಗಿ ಅದನ್ನ ಸೋಸ್ಕೊಂಡು ಮೇಲೆ ಬರುವಂಥ ತರಿನ ತೆಗೆದು ನಾವು ಇಟ್ಕೊಂಡು ಅನಂತರ ಅದನ್ನ ಯೂಸ್ ಮಾಡ್ರಿ ನೀವು. ಯಾಕಂದ್ರೆ ಒಂದೊಂದು ಸರ್ತಿ ರಫ್ ಆಗು ಬಂದಿರ್ತೈತೆ, ಅದು ಒಂದೊಂದು ಸರ್ತಿ ಭಾಳನ ರಫ್ ಆಗು ಇರ್ತೈತೆ. ಅದಕ್ಕೋಸ್ಕರ ನಾನು ಈ ಒಂದು ಏನಿದು ಒಂದು ಸ್ವಲ್ಪ ನನಗೆ ಎಲ್ಲಿ ಕಪ್ಪು ಐತೆ ಅಲ್ಲಿ ಒಂದು ಸ್ವಲ್ಪ ನಾವು ಜಾಸ್ತಿ ಹಚ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಒಂದು ಸ್ವಲ್ಪ ಕಪ್ಪು ಐತಿ ಅಲ್ಲಿ ಎಲ್ಲ ಜಾಸ್ತಿ ಹಚ್ಕೋಬೇಕಾಗತ್ತೆ. ಹಚ್ಕೊಂಡು ಇಷ್ಟು ನಾನು ಬಿಡ್ತೀನಿ. ಈಗ ಬಿಟ್ಟು ಇದೊಂದು ಸ್ವಲ್ಪ ಆರಲಿ, ಪೂರ್ತಿ ಏನು ಆರೋ ಅವಶ್ಯಕತೆ ಇಲ್ಲ ನಮಗಿದು. ಸ್ವಲ್ಪ ಆರಿದ್ರೆ ಸಾಕು. ಇದನ್ನು ಹಾಗೆ ಹಿಂದ್ಗುಟ್ಟೆನೇ ನಾನು ತೊಳಿದೆ. ಈಗ ನಾನು ಇನ್ನೂ ಒಂದು ಕೆಲಸ ಮಾಡ್ತೀನಿ. ಇಲ್ಲಿ ಇದೊಂದು ಸ್ವಲ್ಪ ಆರಲಿ. ಆರೋವರೆಗೂ ನಾನು ಏನು ಮಾಡ್ತೀನಿ ಅಂದರೆ ಜಾಕಾಯಿ ನೋಡಿರಿ, ಇದನ್ನ ತೆಗೆದು ಇಷ್ಟು ಹೊಡೆದೈತಿ. ತೆಗೆದು ನಾ ಇದನ್ನ ಇದ್ರಾಗ ಒಂದು ಸ್ವಲ್ಪ ಹಸಿ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ನಾನು ತೆಗ್ಕೊತೀನಿ. ಇದನ್ನ ಸ್ವಲ್ಪನೇ ಇಲ್ಲಿ ಸ್ವಲ್ಪನೇ ನಾನು ಹಸಿ ಹಾಲು ಹಾಕ್ಕೊತೀನಿ. ಇದಕ್ಕೆ ಹಸಿ ಹಾಲನ್ನೇ ನೀವು ಹಾಕ್ಕೋಬೇಕಾಗತ್ತೆ. ಇದನ್ನ ತೇಯ್ಕೋಬೇಕು, ನಾವು ಚೆನ್ನಾಗಿ ತೇಯ್ಬೇಕಾಗತ್ತೆ. ಒಂಚೂರು ತೇಯ್ತೀನಿ ನಾ ಇದನ್ನ. ಈ ರೀತಿ ಹಸಿ ಹಾಲು ಹಾಕಿ ಈ ರೀತಿ ತೇಯ್ಕೋಬೇಕು. ಪೂರ್ತಿ ತೆಗೆದು ನಾನು ತೋರಿಸ್ತೀನಿ ನಿಮ್ಗೆ. ಇದು ಪೂರ್ತಿ ಗಂಧ ಬಂದಂಗೆ ಬರುತ್ತೆ ನೋಡ್ರಿ, ಈ ರೀತಿ ಕಾಣಿಸ್ತೀನಿ. ಹಾಲು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಇದ್ರೆ ಜಾಸ್ತಿ ತೇಯ್ಕೂರಿ, ಸ್ವಲ್ಪನೇ ಐತೆ ಅಂತ ಸ್ವಲ್ಪನೇ ತೇಯ್ಕೂರಿ. ನಾನು ಇಷ್ಟನ್ನು ತೇಯ್ಕೊಂಡಿನಿ. ನನಗೆ ಇಷ್ಟ ಆದರೆ ಸಾಕು. ಯಾಕಂದರೆ ನನಗೆ ಜಾಸ್ತಿ ಎಲ್ಲೂ ಕಪ್ಪಿಲ್ಲ, ಹಾಗಾಗಿ ನಾನಿಲ್ಲಿ ನಿಮ್ಗೆ ತೋರ್ಸೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಇಲ್ಲಿ ತೇಯ್ಕೊಂಡಿನಿ. ನೋಡ್ರಿ ಈ ರೀತಿ ಪೂರ್ತಿಯಾಗಿ ತೆಗೆದು ಇದನ್ನ ಒಂದು ಕಡೆ ಇಟ್ಟು ನೋಡ್ರಿ, ನಂಗೆ ಇಷ್ಟ ಆದ್ರೆ ಸಾಕು. ಇದು ಭಾಳ ಆಗುತ್ತೆ. ಈಗ ನೋಡ್ರಿ, ಈಗ ನನ್ನ ತೆಗೆದಿಟ್ಕೊಂಡು ಈಗ ನಾನೇನು ಹಚ್ಕೊಂಡಿರ್ತೀನಲ್ಲ ಇದನ್ನ ಸ್ವಲ್ಪ ಸಾವಕಾಶವಾಗಿ ಸ್ವಲ್ಪ ಭಾಳ ನಾವು ಪ್ರೆಜರ್ ಹಾಕಿ ನಾವು ಇದನ್ನು ಮಾಡಬಾರ್ದು. ಒಂದು ಸ್ವಲ್ಪ ಹಸಿ ಇದ್ದಿದ್ದಲ್ಲಿ ಒಂದು ಸ್ವಲ್ಪ ನಾವು ಈ ರೀತಿ ಒಣಗಿದ್ರಂತೂ ನೀವು ಮುಖಾನ ತೊಳ್ಕೊಂಡ್ಬಿಡ್ಬೋದು. ಹಸಿ ಇದ್ದಿದ್ದಲ್ಲೇ ಒಂದು ಸ್ವಲ್ಪ ಈ ರೀತಿ ನಾವು ಸಾವಕಾಶವಾಗಿ ಮಸಾಜ್ ಮಾಡಿ ನಿಮ್ಮ ಮುಖಾನ ತೊಳ್ಕೊಂಬರೋದು. ನಾನಿಲ್ಲಿ ಒಂದು ಹಸಿ ಬಟ್ಟೆನ ತೊಗೊಂಡಿನಿ. ಈ ಬಟ್ಟೆಯಿಂದ ನಾನು ಮುಖಾನ ಒರೆಸ್ಕೊತೀನಿ. ನೋಡ್ರಿ, ಈ ರೀತಿ ನಾನು ಒರೆಸ್ಕೊಂತೀನಿ. ಈಗ ನೀವು ಮುಖಾನ ತೊಳ್ಕೊಬೋದು. ಈಗ ನಾನಿಲ್ಲಿ ಏನು ಜಾಕಾಯಿ ಇದೆ ರೆಡಿ ಮಾಡಿ ಇಟ್ಕೊಂಡಿನಲ್ಲ, ಇದನ್ನು ನಾನೀಗ ಹಚ್ತೀನಿ. ಒಬ್ಬೊಬ್ಬರು ಕೇಳಿದ್ರು ನನಗೆ, ಎಷ್ಟು ದಿನ ಹಚ್ತೀರಿ ನೀವು ಎಷ್ಟು ದಿನ ಯೂಸ್ ಮಾಡಿದಿರಿ ಅಂತ ಅಂದು. ನಾನು ನೋಡ್ರಿ ಮುಲೇಟಿ ಪೌಡ್ರನ್ನ ಪ್ರತಿದಿನ ಯೂಸ್ ಮಾಡ್ತಾ ಇರ್ತೀನಿ. ಇದನ್ನು ಮಧ್ಯಕ್ಕೆ ನಾನು ಬಹಳಷ್ಟು ದಿನ ಇದನ್ನ ಯೂಸ್ ಮಾಡೋಂಗಿಲ್ಲ. 3-4 ದಿನ ಇಲ್ಲ ಅಥವಾ 4-5 ದಿನ ಅಷ್ಟೇ ನಾನು ಇದನ್ನ ಹಚ್ಚೋದು. ನೋಡ್ರಿ ಈ ರೀತಿ ತೊಗೊಂಡು ಹಸಿ ಹಾಲಲ್ಲಿ. ಆಮೇಲೆ ಒಬ್ಬೊಬ್ಬರಿಗೆ ಉರಿತೈತಿ ಅಂತಾರೆ. ಇದು ಒಂದು ಸ್ವಲ್ಪ ಲೈಟಾಗಿ ಉರಿದ್ರೆ ಏನು ತೊಂದರೆ ಇಲ್ಲ. ಲೈಟಾಗಿ ಒಂದು ಸ್ವಲ್ಪ, ಈಗ ನಾವು ಬ್ಲೀಚ್ ಮಾಡ್ಸೋಕ್ಕೆ ಹೋದಾಗ ನಾನು ಮೊದಲಿಗೆಲ್ಲ ಮಾಡ್ಸೀನಿ, ಆದರೆ ಈಗ ಬಿಟ್ಬಿಟ್ಟಿನಿ. ಯಾವ ಬ್ಲೀಚು ಫೇಶಿಯಲ್ ಯಾವುದಕ್ಕೂ ನಾವು ಹೋಗಂಗಿಲ್ಲ. ಖರೆ ಅಂದ್ರೆ ಮೊದಲಿಗೆಲ್ಲ ಮಾಡ್ಸೀನಿ. ಆ ಬ್ಲೀಚ್ ಮಾಡಿದಾಗ ಒಂದು ಸ್ವಲ್ಪ ನಮ್ಗೆ ಉರಿದಂಗೆ ಆಕೈತಿ. ಅಷ್ಟು ಉರಿತೈತಿ. ಇದೇನು ಭಾಳ ಉರಿಯಂಗಿಲ್ಲ ನಮ್ಗೆ. ಅಷ್ಟು ಉರಿದ್ರೆ ಏನು ತೊಂದರೆ ಇಲ್ಲ. ಬ್ಲೀಚ್ ಮಾಡಿಸ್ಕೊಬೇಕಾದ್ರೆ ಉರಿದ್ರೂ ಸುಮ್ಮನೆ ಕುಂತಿರ್ತೀವಿ, ಅಲ್ಲಿ ಉರಿತೈತಕ್ಕ ಅಂತೇಳಂದು ಕಮೆಂಟ್ ಹಾಕ್ತೀರಿ. ಅದಕ್ಕೋಸ್ಕರ ಏನೂ ಆಗಂಗಿಲ್ಲ. ಸ್ವಲ್ಪ ಇದಾದ್ರೆ ಏನೂ ಆಗಂಗಿಲ್ಲ. ನಾವು ಸ್ವಲ್ಪ ಹೊತ್ತು ಇದನ್ನ ಇಟ್ಕೊಳ್ಳೋಣ. ನೋಡಲಿ ಈ ರೀತಿ ಇದನ್ನ ಹಚ್ಕೊಂಡು ನೀವು ಇದೊಂದು ಸ್ವಲ್ಪ ಇನ್ನೊಂದು ಇದು ಉಳ್ದೈತಿ. ಇಲ್ಲಿ ಏನು ಮುಲೇಟಿ ಪೌಡ್ರಿಂದ ಫೇಸ್ ಪ್ಯಾಕ್ ಉಳ್ದೈತಿ. ಮತ್ತು ಇದನ್ನು ಯಾಕೆ ವೇಸ್ಟ್ ಮಾಡ್ಬೇಕಲ್ಲ ನಾವು. ಇದನ್ನು ನಾವು ಎಲ್ಲಿ ನಾವು ಈ ಜಾಕಾಯಿನ ಹಚ್ಚಿದೀವೋ ಅಲ್ಲಿ ಬಿಟ್ಟು ಇದನ್ನು ಹಚ್ತೀನಿ ಪೂರ್ತಿ. ನಾನು ಜಾಕಾಯಿನ ಎಲ್ಲಿ ಹಚ್ಚಿದ್ದೀನೋ ಅಲ್ಲೇ ಬಿಟ್ಟು ಎಲ್ಲ ಕಡೆ ಹಚ್ಚಿ. ಈ ಮುಲೇಟಿ ಪೌಡ್ರನ್ನ ಯಾರ್ಯಾರೆಲ್ಲ ಯೂಸ್ ಮಾಡಾಕೊಂತೀರಿ, ಆಮೇಲೆ ಅದರದ್ದು ರಿಸಲ್ಟ್ ಏನು ಬರಾಕೊಂತೈತಿ ನನಗೆ
ದಯವಿಟ್ಟು ಕಮೆಂಟ್ ಬಾಕ್ಸೊಳಗೆ ಕಮೆಂಟ್ ಹಾಕಿರಿ. ಅಂದ್ರೆ ಬೇರೆದವರು ಯೂಸ್ ಮಾಡೋಕೆ ಒಂದು ಸಹಾಯ ಆಗ್ತದೆ. ಯಾಕಂತ ಅಂದ್ರೆ ಈ ಭಾಳಷ್ಟು ಜನ ಇದು ಮುಲೇಟಿ ಪೌಡ್ರನ್ನ ಯೂಸ್ ಮಾಡೋಕ್ಕಂತವ್ರು ನಮಗೆ ಒಳ್ಳೆ ರಿಸಲ್ಟ್ ಐತಿ ಅಂತ ಹೇಳಿ ಅಂದ್ರೆ ಒಬ್ಬರು ಭಾಗ್ಯ ಅನ್ನೋ ಸಿಸ್ಟರ್ ಅಂತೂ ಎಲ್ಲ ವಿಡಿಯೋಗಳನ್ನು ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ನನಗೆ ಕಮೆಂಟ್ ಮಾಡೋ ಒಂಥರ ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಸಿಸ್ಟರ್. ನೋಡ್ರಿ ನಾನು ಎಲ್ಲೆಲ್ಲಿ ಈ ಒಂದು ಮೋರಿ ಇದನ್ನು ಹಚ್ಕೊಂಡಿಲ್ಲೋ ಅಲ್ಲೆಲ್ಲ ನಾನು ಹಚ್ಕೊತೀನಿ. ಇದೊಂದು ಸ್ವಲ್ಪ ಉಳಿದಿತ್ತು, ಸ್ವಲ್ಪನೇ ಕಲಿಸ್ಬೇಕು ಅಂತ ಅದೆಷ್ಟು ನಾವು ಕಡಿಮೆ ಕಲಿಸ್ಬೇಕು ಅಂತ ಅಂದ್ರೂ ಸ್ವಲ್ಪ ಉಳಿದೇ ಬಿಡ್ತೈತಿ. ಹಾಗಾಗಿ ಅದನ್ನು ಉಳಿದಿರೋದನ್ನ ಯಾಕೆ ವೇಸ್ಟ್ ಮಾಡಬೇಕು. ಈಗ ನಾನು ಇಲ್ಲಿ ಜಾಕಾಯಿ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಉಳಿದಿರುವಂಥ ಈ ಒಂದು ಮುಲೇಟಿ ಪೌಡ್ರು ಮತ್ತು ಮೊಸರು ಇದರದ್ದೊಂದು ಇಲ್ಲಿ ಫೇಸ್ ಪ್ಯಾಕನ್ನು ನಾನು ಹಾಕ್ಕೊಂಡಿನಿ. ಬಹಳನೇ ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಶಕ್ತಿ ಇದರೊಳಗೆ ಐತೆ ಫ್ರೆಂಡ್ಸ್. ಯಾರು ದಯವಿಟ್ಟು ಇದನ್ನು ಒಂದು ಆಗುತ್ತನೋ ಇದರಿಂದ ಏನು ಕೆಲಸ ಆಗುತ್ತನೋ ಮಾಡುತ್ತಾನಂತ ಅಂದು ಪ್ರಶ್ನೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಂಬಿಕೆಯಿಂದ ಈ ಒಂದು ಮುಲೇಟಿ ಪೌಡ್ರನ್ನ ಯೂಸ್ ಮಾಡ್ಕೊತ ಬರ್ರಿ. ನೀವು ಎಷ್ಟು ಒಳ್ಳೆ ರಿಸಲ್ಟ್ ನಿಮ್ಗೆ ಐತಿ ಅಂತ ಅಂದಂದ್ರೆ. ಆಮೇಲೆ ಇನ್ನೊಂದು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಒಂದು ಕ್ರೀಮು ಒಂದು ಬ್ರೈಟ್ನಿಂಗ್ ಕ್ರೀಮ್ನು ಬ್ರೈಟ್ ಆಗಬೇಕು ವೈಟ್ ಆಗುವಂಥ ಕ್ರೀಮನ್ನು ಹೇಳ್ರಿ ಅಂತ ಹೇಳ್ತೀರಿ. ದಯವಿಟ್ಟು ನಾನು ಯಾವುದೇ ರೀತಿ ಕೆಮಿಕಲ್ ಇರುವಂಥ ನನಗೆ ಕ್ರೀಮ್ಗಳನ್ನ ಹೇಳೋಕ್ಕೆ ನನಗೆ ಇಲ್ಲಿ ಮನಸ್ಸಾಗಲ್ಲ. ನಿಮ್ಗೆ ಗೊತ್ತಾದ ಮೇಲೆ ಯಾವುದಾದ್ರೂ ಒಂದು ಹುಡುಕಿ ತೊಗೊಂಬಂದು ನಿಮ್ಗೆ ಹೇಳ್ಬೋದು. ಆದರೆ ನಾನು ಯಾವುದೇ ರೀತಿ ಕ್ರೀಮ್ನ ಯೂಸ್ ಮಾಡೋಂಗಿಲ್ಲ ಕರೆ ಅಂದ್ರೆ. ಅದಕ್ಕೋಸ್ಕರ ಮನೆಯಲ್ಲಿ ಒಳ್ಳೆಯ ಒಂದು ಕ್ರೀಮನ್ನು ನಾನು ರೆಡಿ ಮಾಡಿ ತೋರಿಸ್ಬೇಕಂತ ಮಾಡಿದ್ದೀನಿ. ಅಂದ್ರೆ ಸ್ಕಿನ್ ಬ್ರೈಟ್ ಆಗೋದಕ್ಕೋಸ್ಕರ. ಯಾರಾದರೂ ಅದನ್ನು ನೀವು ಹೇಳ್ರಿ ತೋರಿಸ್ರಿ ಅಂತ ಅಂದಂದ್ರೆ ನಿಜವಾಗ್ಲೂ ಆ ಒಂದು ಕ್ರೀಮನ್ನು ನಾನು ನಿಮ್ಗೆ ರೆಡಿ ಮಾಡಿ ತೋರಿಸ್ತೀನಿ. ಭಾಳನೇ ಚೆನ್ನಾಗಿರುವಂಥ ಒಂದು ಕ್ರೀಮ್ ಇರ್ತೈತಿ. ಅದು ಹೋಮ್ ಮೇಡ್ ಕ್ರೀಮು. ಆರಾಮಾಗಿ ನಾವು ಮನ್ಯಾಗ ಮಾಡ್ಕೊಂಡು ಅದನ್ನು ನಾವು ಯೂಸ್ ಮಾಡ್ಬೋದು. ಈಗ ಅದೂ ಕಷ್ಟ. ಅದನ್ನ ಹೇಳಿದ್ನಿಲ್ಲ ನಾನು, ಇನ್ಸ್ಟೆಂಟಾಗಿ ಎಲ್ಲ ಸಿಗಬೇಕು ಅಂತ ಹೇಳೋದು. ಇನ್ಸ್ಟೆಂಟಾಗಿ ಸಿಗುವಂಥದ್ದು ಇನ್ಸ್ಟೆಂಟಾಗೇ ಹೋಗ್ಬಿಡ್ತೈತೆ ಅದು ನಮಗೆ. ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಸಿಗೋದನ್ನು ಬಿಡ್ರಿ. ನಮಗೆ ಶಾಶ್ವತವಾಗಿರೋದನ್ನು ನಾವು ಇಲ್ಲಿ ಕಂಡುಕೊಳ್ಳೋಂತೀವಿ. ಅದಕ್ಕೋಸ್ಕರ ಶಾಶ್ವತವಾಗಿರೋದನ್ನು ನಾವು ಟ್ರೈ ಮಾಡೋಣ, ಉಪಯೋಗಿಸೋಣ ಅಂತ ಇಲ್ಲಿ ಹೇಳ್ತೀನಿ ನಾನು. ಅದಕ್ಕೋಸ್ಕರ ಅದೊಂದು ಕ್ರೀಮನ್ನು ನಾನು ರೆಡಿ ಮಾಡಬೇಕು, ನಿಮಗೋಸ್ಕರ ತರಬೇಕು ಅಂತ ಹೇಳೋದು ನಂಗೆ ತಲೆಗೈತಿ. ಯಾರೆಲ್ಲ ಅದ್ರ ಬಗ್ಗೆ ಆಸಕ್ತಿಯಿಂದ ನಾವು ಹೌದು ನಮ್ಗೆ ಒಂದು ಒಳ್ಳೆಯ ಒಂದು ಬ್ರೈಟ್ನಿಂಗ್ ಕ್ರೀಮ್ ಬೇಕು ಮಾಡಿ ತೋರಿಸ್ರಿ ಅಂತ ಅಂದ್ರೆ ಆದಷ್ಟು ಬೇಗ ನಿಮ್ಗೆ ವಿಡಿಯೋನ ತರ್ತೀನಿ. ಇಲ್ಲಿ ನೋಡ್ರಿ, ಈಗ ಪೂರ್ತಿಯಾಗಿ ಒಣಗಕ್ಕೆ ನಾವು ಮಾತಾಡ್ಕೊತ ಕೂತ್ಕೊಂಡ್ರೆ ಏನಾಗುತ್ತಿದ್ದು ನನಗೆ ಯಾವುದೇ ಒಂದು ಪ್ಯಾಕ್ ಹಾಕಿದಾಗ ಹೇಳ್ತೀನಿ. ಯಾವುದೇ ಒಂದು ಪ್ಯಾಕ್ ಹಾಕಿದಾಗ ನಾವು ಮಾತಾಡಬಾರ್ದು ಅಂತೇಳಿ ಅಂದರೆ ಇದು ಒಂಚೂರು ಒಣಗಿದ ಮೇಲೆ ನಾನು ಮತ್ತೆ ಸಿಗ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇದು ಕಲರ್ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನಾನು ಜಾಕಾಯಿನ ಹಚ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಒಣಗೈತಿ ನೋಡ್ರಿ. ಈ ಕಡೆ ಮುಲೇಟಿ ಪೌಡ್ರದ್ದು ಏನು ಹಾಕಿದೆ ನಾನು, ಅದು ಸ್ವಲ್ಪ ಹಸಿ ಇದೆ. ನಾನು ಪೂರ್ತಿಯಾಗಿ ಪೂರ್ತಿಯಾಗಿ ಒಣಗೋ ಮಟ್ಟ ನಾನಿಂದ ಬಿಡೋಂಗಿಲ್ಲ. ಯಾವಾಗಿದ್ರೂ ಅಷ್ಟೇ ಸೆಮಿ ಡ್ರೈ ಆಗೋವರೆಗೂ ಅಷ್ಟೇ ನಾನು ಬಿಡೋದು. ಇದು ಪೂರ್ತಿಯಾಗಿ ಇದು ಒಣಗೈತಿ ನೋಡ್ರಿ. ಅಂದರೆ ಇದೊಂದು ಸ್ವಲ್ಪ ತೆಳ್ಳಗಾಗಿತ್ತಲ್ಲ, ಇದು ಸ್ವಲ್ಪ ಪೂರ್ತಿಯಾಗಿ ಒಣಗೈತಿ. ಇದೊಂದು ಸ್ವಲ್ಪ ದಪ್ಪ ಆಗಿತ್ತಲ್ಲ, ಹಾಗಾಗಿ ಇನ್ನೊಂಚೂರು ಹಸಿ ಐತಿ. ಈಗಲೇ ನಾನು ಇದನ್ನ ನೀಟಾಗಿ ನಿಮ್ಗೆ ಒರೆಸ್ಕೊಂಡು ತೋರಿಸ್ತೀನಿ. ಈಗ 21 ದಿನ ನಿಮ್ಗೆ ಮುಲೇಟಿ ಪೌಡ್ರು ಮತ್ತು ಮೊಸರು ಹಾಕಿ ನಿಮಗೆ ಫೇಸ್ ಪ್ಯಾಕನ್ನು ಹಾಕ್ರಿ ಅಂತ ಹೇಳಿದ್ದೆ. 21 ದಿನ ಇನ್ನೂ ಆಗಿಲ್ಲ, 17 ದಿನ ಅಷ್ಟು ಆಗೈತಿ. ಇನ್ನೂ 21 ದಿನ ಯಾರು ಚಾಲೆಂಜ್ ತೊಗೊಂಡ್ರು ಅದನ್ನು ಇನ್ನೊಂದು 3-4 ದಿನ ಹಾಕಿ ನಂತರ ಈ ಒಂದು ಜಾಕಾಯಿ ಫೇಸ್ ಪ್ಯಾಕನ್ನು 4 ದಿನ ಹಾಕಿರಿ. 4 ಅಥವಾ 5 ದಿನ ನಿಮ್ಮ ಸ್ಕಿನ್ ಯಾವ ರೀತಿ ಅದನ್ನು ನೋಡಿಕೊಂಡು 4 ಅಥವಾ 5 ದಿನ ಹಾಕಿರಿ. ಯಾರೋ ಹಾಕೋದಾದ್ರೂ ಯಾವುದೋ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡೋದಾದ್ರೂ ಪ್ಯಾಚ್ ಟೆಸ್ಟನ್ನು ಮಾಡ್ಕೋಬೇಕು ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಹಾಗಾಗಿ ಇದನ್ನು ನೀವು ತೆಗೆದು ಮತ್ತು ಈಗ ನಾನು ತೋರಿಸಿದ್ನಲ್ಲ ಹಸಿ ಹಾಲಲ್ಲಿ ಸ್ವಲ್ಪ ಹಾಕಿ ಅದನ್ನು ಹಸಿ ಹಾಲಲ್ಲಿ ತೆಗೆದು ನೀವು ಇದನ್ನ ಹಚ್ಕೊಂಡು ಫಸ್ಟಿಗೆ ಇದು ಒಣಗೈತಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಸಿ ಮಾಡ್ಕೊತೀನಿ. ಯಾಕಂದ್ರೆ ನಾವು ಪೂರ್ತಿ ಒಣಗಿರುತ್ತಲ್ಲ, ನಾವು ಹಸಿ ಮಾಡಲಿದ್ದಾಗ ನಾವು ತೆಗೆದ್ರೆ ನಮಗೆ ರ್ಯಾಷಸ್ ಆಗೋದು ಅಥವಾ ಪೂರ್ತಿ ಒಣಗಿದಾಗ ನಾವು ಈ ರೀತಿ ಒಂದು ಸ್ವಲ್ಪ ಹಸಿ ಮಾಡಿಕೊಂಡು ನಂತರ ನಾನು ತೆಗಿತೀನಿ. ನೀವು ಮುಖ ತೊಳೆಯೋದಾದ್ರೆ ನೀರು ಹಾಕಿ ತೊಳಿಬೋದು. ಒಂದು ಸ್ವಲ್ಪ ನಾನು ಹಸಿ ಮಾಡ್ಕೊಂಡು ನೋಡ್ರಿ. ಇದು ಜಾಕಾಯಿ ಫೇಸ್ ಪ್ಯಾಕು ಹಾಕಿರೋದು ನಾನು. ಯಾರ್ದು 21 ದಿನ ಮುಗಿದ ನಂತರ ಇದೊಂದು 4-5 ದಿನ ಇದನ್ನ ಹಾಕ್ರಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಈ ಒಂದು ಮಂಜಿಷ್ಟ ಪೌಡ್ರಿನ ಒಂದು ಫೇಸ್ ಪ್ಯಾಕನ್ನು ನಿಮ್ಗೆ ಹೇಳ್ತೀನಿ. ಅಂದರೆ ಇದು ಜಾಕಾಯಿ ಫೇಸ್ ಪ್ಯಾಕ್ 4-5 ದಿನ ಮುಗಿತೈತಲ್ಲ ಆವಾಗ ಈ ಒಂದು ಮಂಜಿಷ್ಟ ಪೌಡ್ರಿಂದು ಹಾಕ್ತೀನಿ. ಆಮೇಲೆ ಏನಂದ್ರೆ ಈಗ ಎಷ್ಟು ದಿನ ಹಾಕಬೇಕು ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡ್ರಿ. ಎಷ್ಟು ದಿನ ಊಟ ಮಾಡ್ತೀವಿ, ಎಷ್ಟು ದಿನ ನಿದ್ದೆ ಮಾಡ್ತೀವಿ ಅಂತ ಕೇಳ್ದಂಗೆ ಆಗುತ್ತೆ. ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು ಅಂತಂದರೆ ಇದೊಂದು ಆಯುರ್ವೇದಿಕ್ ಪೌಡ್ರ್ ಆಗಿರೋದು ನಾವು ಕಂಟಿನ್ಯೂ ಆಗಿ ಹಚ್ಕೊತ ಹೋದರೆ ಏನೂ ತಪ್ಪಿಲ್ಲ. ಏನು
ಎಷ್ಟು ದಿನ ಹಚ್ಚಬೇಕು ಈ ರೀತಿ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. ನಾನೀಗ 21 ದಿನ ಇದನ್ನ ಹೇಳಿದ್ದೀನಿ, ಮತ್ತು 4-5 ದಿನ ಈ ಒಂದು ಜಾಕಾಯಿ ಫೇಸ್ ಪ್ಯಾಕ್ ಹೇಳಿದ್ದೀನಿ. ನಂತರ ಮಂಜಿಷ್ಟ ಪೌಡ್ರು ಅದನ್ನು ಮುಗಿಸಿ ಆದಮೇಲೆ ನೀವೇನು ಮಾಡಿರಿ, ಅದನ್ನು ಮುಂದೆ ನಾನು ಏನು ಮಾಡಬೇಕು ಅಂತ ನಾನು ಅದನ್ನ ಹೇಳ್ತೀನಿ. ಈಗ ಇಷ್ಟು ಸಾಕು, ಮತ್ತು ವಿಡಿಯೋ ಭಾಳನೇ ದೊಡ್ಡದಾಗ್ತಾ ಹೋಗುತ್ತೆ, ಭಾಳನೇ ಹೇಳ್ಕೊತ ಕೂತ್ಕೊಂಡು ಅದಕ್ಕೋಸ್ಕರ ಇಷ್ಟು ನಾನು ನೋಡಿರಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿಲ್ಲ ನೋಡಿರಿ. ನಾನು ಇಲ್ಲಿ ಯಾವುದೇ ರೀತಿ ಫಿಲ್ಟರ್ ನಾನು ಹೇಳಿರ್ತೀನಿ ನಿಮ್ಗೆ, ಯಾವಾಗೂ ನಾನು ಹೇಳ್ತೀನಿ ಫಿಲ್ಟರ್ ಯಾವುದೇ ರೀತಿ ನಾನು ಫಿಲ್ಟರ್ನ ಹಾಕ್ದೇನೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಂದು ನೋಡ್ಬೋದು. ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಂದು ನಾನಿಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಕಪ್ಪು ಐತಿ ಸ್ವಲ್ಪ ಅಲ್ಲೆಷ್ಟು ನಾನು ಜಾಕಾಯಿ ಫೇಸ್ ಪ್ಯಾಕನ್ನು ಹಾಕ್ಕೊಂಡಿದ್ದೆ. ಮೊದಲಿಗೆ ನಾನೇನು ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕ್ ಇತ್ತಲ್ಲ ಅದನ್ನು ಫಸ್ಟಿಗೆ ಹಚ್ಚಿ ನಂತರ ತೊಳೆದಾದ್ಮೇಲೆ ನಾನು ಈ ಒಂದು ಜಾಕಾಯಿ ಫೇಸ್ ಪ್ಯಾಕನ್ನು ಹಾಕ್ಕೊಂಡು ಮತ್ತೆ ಅದು ಇದ್ದಿದ್ದನ್ನು ಡಬಲ್ ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಂಡು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮುಖ ತೊಳ್ಕೊಂಬರ್ತೀನಿ ನೋಡ್ರಿ, ನಮ್ಮ ಮುಖ ತೊಳ್ಕೊಂಬಂದಿದ್ದೀನಿ, ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗೈತಿ ಅಂತ ಹೇಳಂದ್ರೆ ನಿಮ್ಗೆ ಕಾಣಿಸ್ತೈತಿ. ಮನ್ಯಾಗ ಈ ಒಂದು ಫೇಸ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡಿ, ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಟ್ಕೊರಿ ಅಂತ ಹೇಳ್ತೀನಿ. ಆಮೇಲೆ ಈಗ ಹೋಗ್ಬೇಡ್ರಿ, ಎಲ್ಲಿ ಹೋಗ್ಬೇಡ್ರಿ. ಇನ್ನೂ ಒಂದು ಟಿಪ್ಸನ್ನು ನಾನು ಇಲ್ಲಿ ನಿಮಗೆ ಕೊಡ್ತೀನಿ. ಇಲ್ಲಿ ನಾನು ಮಾಯ್ಶ್ಚರೈಸರ್ನ ಹಚ್ತೀನಿ, ಇದು ಮೇನ್ ಅಲ್ಲ, ಇನ್ನೂ ಒಂದು ಐತಿ. ಏನಪ್ಪ ಅಂತ ಅಂದ್ರೆ ಸನ್ಸ್ಕ್ರೀನ್ ಲೋಷನ್ನು ನಾವು ತೋರಿಸಿದ್ದು ಇದೇನು ಹೇಳಿದಾರೆ ಇವರು, ಏನು ಸನ್ಸ್ಕ್ರೀನ್ ಲೋಷನ್ ಪದೇ ಹೇಳ್ತಾರೆ ಅಂತ ಅನ್ನಕ್ಕೆ ಹೋಗ್ಬಿಟ್ಟು. ನಾನು ಮೊನ್ನೆ ಒಂದು ಯಾವುದೋ ವಿಡಿಯೋ ನೋಡ್ತಿದ್ದೆ, ಅಲ್ಲಿ ಒಬ್ಬ ಬ್ಯೂಟಿಷಿಯನ್ನು ನಾವು ಸನ್ಸ್ಕ್ರೀನ್ ಲೋಷನನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಅಲ್ಲಿ ಹೇಳಿದರು. ಅದಕ್ಕೋಸ್ಕರ ನಿಮಗೂ ಅದನ್ನ ಆ ಒಂದು ಟಿಪ್ಸನ್ನು ಕೊಡೋಣ ಅಂತ ಹೇಳಂದು ನಾನಿಲ್ಲಿ ನೋಡ್ರಿ. ನಾವೀಗ ಒಂದೊಂದು ವಿಡಿಯೋ ಒಳಗೆ ನೋಡಿದ್ದೀವಿ, ನಾವು ಪೂರ್ತಿಯಾಗಿ 3 ಬೆಳ್ಳಿಗೆ ಅಥವಾ 2 ಬೆಳ್ಳಿಗೆ ಈ ಒಂದು ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಂಡು ಈ ರೀತಿ ಹಚ್ಕೋಬೇಕು ಅಂತ ತೋರಿಸ್ತಾರೆ. ಆದರೆ ಒಂದು ಫೇಮಸ್ ಆಗಿರುವಂಥ ಒಂದು ಬ್ಯೂಟಿಷಿಯನ್ನು ಈ ಒಂದು ಟಿಪ್ಪನ್ನು ಕೊಟ್ಟಿರೋದು. ನೋಡ್ರಿ, ನಾವು ಸನ್ಸ್ಕ್ರೀನ್ ಲೋಷನ್ನ ಹಚ್ಚುವಾಗ ಸ್ವಲ್ಪ ಸನ್ಸ್ಕ್ರೀನ್ ಲೋಷನ್ ತೊಗೊಂಡು ಈ ರೀತಿ ನಾವು ಕೈ ಹಚ್ಕೊಂಡು ಚೆನ್ನಾಗಿದ್ದನ್ನ ಈ ರೀತಿ ಅಂಗೈಗೆ ತಿಕ್ಕಬೇಕಂತ, ತಿಕ್ಕಿ ಆದಮೇಲೆ ನಾವು ಸ್ಕಿನ್ನಿಗೆ ಹಚ್ಕೋಬೇಕಂತ. ಅಂದಾಗ ಅದು ನಮ್ಮ ಸ್ಕಿನ್ ಒಳಗೆ ಅಬ್ಸರ್ವ್ ಆಗುತ್ತಂತ, ಅಬ್ಸರ್ವ್ ಆಗಿ ನಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತಾ ಅಂತ ಹೇಳಂದು ಅವ್ರು ಹೇಳಿದ್ದು. ನಾವೀಗ ಡೈರೆಕ್ಟಾಗಿ ನಾವು ಏನು ಸನ್ಸ್ಕ್ರೀನ್ ಲೋಷನ್ನ ತೊಗೊಂಡು ನಾವು ಡೈರೆಕ್ಟಾಗಿ ಹಚ್ಚಿ ನಾವೇನು ಮಾಡ್ತೀವಿ, ಈ ರೀತಿ ರಬ್ ಮಾಡ್ತೀವಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಿದಾಗ ಮಾತ್ರ. ನಾನು ಈಗ ನೋಡಿರಿ ಎಷ್ಟು ಚೆನ್ನಾಗಿ, ನಾನು ಒಂದು 2-3 ದಿನ ಆಯಿತು ಈ ಒಂದು ಟಿಪ್ಸನ್ನು ಫಾಲೋ ಮಾಡಾಕೊತೀನಿ. ಭಾಳ ಚೆನ್ನಾಗಿ ಅನ್ಸೋಗ್ತೈತಿ, ಯಾಕಂದ್ರೆ ನಮ್ಮ ಸ್ಕಿನ್ನು ಒಂದು ರೀತಿ ಗ್ಲೋ ಆಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಈ ರೀತಿ ನಾವು ಈ ರೀತಿ ಕೈಗೆ ಈ ರೀತಿ ಕೈಯಾಗಿ ಹಚ್ಕೊಂಡು ಈ ರೀತಿ ತಿಕ್ಕಿ ಆದ ನಂತರ ನಮ್ಮ ಕೈಯಲ್ಲಿರುವಂಥ ಒಂದು ಬಿಸಿ ಶಾಖ ಏನಿರುತ್ತೆ ಅದು ನಮ್ಮ ಸ್ಕಿನ್ನಿಗೆ ಹಚ್ಚಿದಾಗ ನಮ್ಮ ಸ್ಕಿನ್ನ ಕೈಯಲ್ಲಿರುವಂಥ ಒಂದು ಕ್ರೀಮು ನೀಟಾಗಿ ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡ್ಕೊತದಂತೆ, ನಮ್ಮ ಸ್ಕಿನ್ಗೆ ಅದು ಬ್ರೈಟ್ನೆಸ್ ಕೊಡುತ್ತೆ ಅಂತ ಹೇಳಿದರು. ಆಮೇಲೆ ಇದಾದಮೇಲೆ ನಾವು ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಒಬ್ಬರಿಗೆ ಆಯಿಲು ರಿಲೀಸ್ ಆಗ್ತದೆ ಸ್ಕಿನ್ನಿಂದ, ಅದನ್ನು ಸಹಿತ ಇದು ತಡೆಗಟ್ತೈತಿ ಅಂತ ಹೇಳಂದು ಅವ್ರು ಹೇಳಿದ್ದು. ಹಾಗಾಗಿ ಈ ಟಿಪ್ಸು ನಿಜ ನಾನು ಒಂದು 2-3 ದಿನ ಟ್ರೈ ಮಾಡಿದೆ. ಯಾಕಂದ್ರೆ ನಾವು ಪ್ರತಿದಿನ ಅಂತೂ ನಾವು ಸನ್ಸ್ಕ್ರೀನ್ ಲೋಷನ್ ಹಚ್ಚಿಲ್ದಂಗೆ ಇರೋಂಗಿಲ್ಲ. ನಾನು ಒಂದು 2-3 ದಿನ ಇದನ್ನ ಟ್ರೈ ಮಾಡಿದೆ, ನಿಜವಾಗ್ಲೂ ಏನೋ ಒಂಥರ ಚೆನ್ನಾಗಿ ಅನ್ನಿಸೋದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆಗೆ ಹಚ್ಕೊಂಡ್ರಾಯ್ತು ಅಂತ ಹೇಳಂದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋಗಳ ಎಲ್ಲ ರೆಡಿ ಆದಮೇಲೆ ಒಂದು ಸ್ವಲ್ಪ ಹೊಣೆ ಮೇಲೆ ಕುಂಕುಮ ಹಚ್ಕೊಂಡ್ರೆ ಅದರದ್ದು ಹೆಣ್ಮಕ್ಳ ಲಕ್ಷಣ ಬೇರೆ ಅಂತ ಹೇಳಂದು ಅನಿಸುತ್ತೆ. ಹಾಗಾಗಿ ನಾನು ಎಲ್ಲ ರೆಡಿಯಾಗಿದ್ದೀನಿ, ಏನಿಲ್ಲ, ನಾನು ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಲೋಷನ್ ಅಷ್ಟನ್ನೇ ಹಚ್ಚಿರೋದು. ನೆಕ್ಸ್ಟ್ ಕುಂಕುಮ ಲಿಪ್ ಬಾಮ್, ಇಷ್ಟ ಆದರೆ ನನ್ನ ದಿನದ ಸ್ಕಿನ್ ಕೇರ್ ರೂಟೀನು ಮುಗಿತೈತಿ. ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಲೈಕು ಕಮೆಂಟು ನಮಗೆ ಪ್ರೋತ್ಸಾಹ ಕೊಡ್ತಾ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ. ಹಾಗೆ ಇನ್ನೂ ಒಂದು ಹೇಳಿದೆ, ಬ್ರೈಟ್ನಿಂಗ್ ಕ್ರೀಮನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಯೂಸ್ ಮಾಡ್ತೀನಿ ನಾನು. ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಆ ಒಂದು ಕ್ರೀಮನ್ನು ನಿಮಗೋಸ್ಕರ ನಾನು ತೊಗೊಂಡ್ಬರ್ತೀನಿ. ಭಾಳನೇ ಚೆನ್ನಾಗಿರುವಂಥ ಒಂದು ಕ್ರೀಮ್ ಅದಾಗೈತಿ. ಹಾಗಾಗಿ ಆ ಕ್ರೀಮನ್ನು ತರ್ತೀನಿ. ನೆಕ್ಸ್ಟು ಈ 21 ದಿನದ ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕ್ ಆದ ನಂತರ ಜಾಕಾಯಿ ಪೌಡ್ರ್ ಫೇಸ್ ಪ್ಯಾಕು, ನೆಕ್ಸ್ಟ್ ಮಂಜಿಷ್ಟ ಪೌಡ್ರ್ ಫೇಸ್ ಪ್ಯಾಕನ್ನು ನಿಮಗೋಸ್ಕರ ತೊಗೊಂಡ್ಬರ್ತೀನಿ. ಒಂದು ಒಳ್ಳೆ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರು ಬಾಯ್ ಫ್ರೆಂಡ್ಸ್, ಬಾಯ್.